ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ಹಾನಿ ಆಗಿ ನಾಶ ಆಗಿದ್ದಾವೆ. ಸೊ ಮುಂಗಾರು ಹಂಗಾಮಿನ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇರ್ತಕ್ಕಂಥದ್ದು 725 ಕೋಟಿ ಫಂಡ್ ರಿಲೀಸ್ ಆಗಿ 13 ಲಕ್ಷ ರೈತರಿಗೆ ನಮ್ಮ ರಾಜ್ಯದಲ್ಲಿ ಜಮಾ ಆಗಲಿದೆ. ಇದರ ಜೊತೆಗೆ ಇದಾದ ಮೇಲೆ 10 ಲಕ್ಷ ರೈತರಿಗೆ ಇನ್ನು ಪೆಂಡಿಂಗ್ ಉಳಿದಿರ್ತಾರೆ. ಸೊ ಟೋಟಲಿ 23 ಲಕ್ಷ ರೈತರಿಗೆ ಜಮಾ ಆಗಲಿದೆ. 1449 ಕೋಟಿ ದುಡ್ಡು ಈಗ 725 ಕೋಟಿ ರಿಲೀಸ್ ಆಗಿದ್ರೆ ಇನ್ನು 724 ಕೋಟಿ ದುಡ್ಡು ರಿಲೀಸ್ ಆಗಲಿದೆ ಅಂತಕ್ಕಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ. ಸೊ ಈಗಾಗಲೇ ಕೆಲವೊಂದಿಷ್ಟು ರೈತರಿಗೆ ಜಮಾ ಕೂಡ ಆಗಿದೆ. ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಅಂದ್ರೆ ಜಿಲ್ಲಾ ವೈಸ್ ಇಂತಿಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಈಗ ಕಲಬುರಗಿಗೆ 656 ಕೋಟಿ ರಿಲೀಸ್ ಮಾಡಿದ್ದಾರೆ. ಗದಗಕ್ಕೆ 242 ಕೋಟಿ. ಈ ರೀತಿ ಆಯಾ ಜಿಲ್ಲೆಗಳಿಗೆ ಇಂತಿಷ್ಟು ದುಡ್ಡನ್ನ ರಿಲೀಸ್ ಮಾಡಿದ್ದು, ಮತ್ತೆ ಯಾವ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ, ಎಷ್ಟು ದುಡ್ಡು ಬರ್ತಾ ಇದೆ ಹೆಕ್ಟರ್ಗೆ, ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ. ಸೊ ಬೆಳೆ ಹಾನಿ ವಿಮೆಯ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ಕೇಂದ್ರದಿಂದ ಬಂದಿರತಕ್ಕಂಥದ್ದು. ಸೊ ನೀವೇನು ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು. ನೀವು 17-18 ಸಾವಿರವರೆಗೆ ದುಡ್ಡನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಗಳನ್ನ ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನ ಈಗ ಜಮಾ ಮಾಡ್ತಾ ಇರ್ತಕ್ಕಂಥದ್ದು 2024-25ನೇ ಸಾಲಿನಲ್ಲಿ ಯಾರ್ಯಾರು ಬೆಳೆ ವಿಮೆಯನ್ನ ಮಾಡಿಸ್ಕೊಂಡಿದ್ರಿ, ಬೆಳೆ ಹಾನಿ ವಿಮೆಯನ್ನ, ಸೊ ಆ ಎಲ್ಲ ರೈತರಿಗೆ ಈಗ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 725 ಕೋಟಿ ಫಂಡ್ ರಿಲೀಸ್ ಆಗಿದ್ದು ಸುಮಾರು 13 ಲಕ್ಷ ರೈತರಿಗೆ ಈ ದುಡ್ಡು ಹೋಗಲಿದೆ. ಇನ್ನು 10 ಲಕ್ಷ ರೈತರಿಗೆ 724 ಕೋಟಿ ದುಡ್ಡು ರಿಲೀಸ್ ಆಗತ್ತೆ. ಆ ದುಡ್ಡು ಕೂಡ ಅವರಿಗೆ ಜಮಾ ಆಗಲಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇರ್ತಕ್ಕಂತಹ 23 ಲಕ್ಷ ರೈತರಿಗೆ ಈ ಎಲ್ಲಾ ದುಡ್ಡುಗಳು ಜಮಾ ಆಗಲಿದೆ. ಇದು ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿದ್ದು ರಾಜ್ಯ ಸರ್ಕಾರದ ಕಡೆಗೆ ಬಂದಿದೆ. ಇನ್ನು ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಕೆಲವೊಂದಿಷ್ಟು ರೈತರಿಗೆ ಜಮೆ ಮಾಡಲಾಗಿದೆ. ಇನ್ನು ಈ ಒಂದು ರೈತರಿಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಗಳನ್ನ ನಾವು ನೋಡ್ತಾ ಹೋಗಿದ್ದೆ ಆದ್ರೆ ಆ ವೆಬ್ಸೈಟ್ ಗಳಲ್ಲಿ ಜಮಾ ಆದ ಹಾಗೆ ತೋರಿಸ್ತಾ ಇದೆ, ಆದ್ರೆ ರೈತರ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ಈಗ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡು ರಿಲೀಸ್ ಆಗಿದೆ ಇದನ್ನ ನೋಡೋಣ. ಆಮೇಲೆ ಆ ಒಂದು ಮುಖ್ಯವಾದ ಮಾಹಿತಿ ಕಡೆಗೂ ಕೂಡ ನಾವು ಹೋಗೋಣ. ಸ್ನೇಹಿತರೆ, ಈ ಕಲಬುರಗಿ ಜಿಲ್ಲೆ ಆಗಿರ್ಲಿ, ಗದಗ ಜಿಲ್ಲೆಗಳಿಗಾಗಿರ್ಲಿ, ಈ ಎರಡೂ ಜಿಲ್ಲೆಗಳಿಗೆ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ರೈತರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ದಾರಂತೆ. ಹಾಗಾದ್ರೆ ಯಾವ ಯಾವ ಬೆಳೆಗಳಿಗೆ ಈ ದುಡ್ಡು ಬರ್ತಾ ಇದೆ ಅಂದ್ರೆ ತೊಗರಿ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ಸೋಯಾಬೀನ್ ಬೆಳೆದವರಿಗೆ, ಹತ್ತಿ ಬೆಳೆದವರಿಗೆ, ಹೆಸರು ಕಾಳು ಬೆಳೆದವರಿಗೆ, ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ವಿಮೆ ಮಂಜೂರಾಗಿದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೌದು, ಈ ಎಲ್ಲ ಬೆಳೆಗಳಿಗೆ ಬೆಳೆ ಹಾನಿ ವಿಮೆ ಮಂಜೂರಾಗಿದೆ. ಸೊ ಈ ಒಂದು ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಸುಮಾರು 17,000, 18,000 ಈ ರೀತಿ ಜಮಾ ಆಗುವಂತದ್ದು. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲೆಗಳಿಗೆ ಯಾವ ಜಿಲ್ಲೆಗೆ ಎಷ್ಟು ದುಡ್ಡು ಫಂಡ್ ರಿಲೀಸ್ ಆಗಿದೆ ಇದನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಕಲಬುರಗಿ ಜಿಲ್ಲೆಗೆ 656 ಕೋಟಿ ಫಂಡ್, ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿನೇ ಕಲಬುರಗಿ ಜಿಲ್ಲೆಗೆ 656 ಕೋಟಿ ಹೈಯೆಸ್ಟ್ ದುಡ್ಡು ರಿಲೀಸ್ ಆಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ 242 ಕೋಟಿ ಗದಗ ಜಿಲ್ಲೆಗೆ ರಿಲೀಸ್ ಆಗಿರ್ತಕ್ಕಂಥದ್ದು. ಈ ಎರಡೂ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ರಿಲೀಸ್ ಆಗಿದೆ. ಇನ್ನು ಹಾವೇರಿಗೆ 95 ಕೋಟಿ, ವಿಜಯಪುರಕ್ಕೆ 97 ಕೋಟಿ, ಧಾರವಾಡಕ್ಕೆ 23 ಕೋಟಿ, ಬೆಂಗಳೂರು ಗ್ರಾಮಾಂತರಕ್ಕೆ 73 ಲಕ್ಷ, ದಕ್ಷಿಣ ಕನ್ನಡಕ್ಕೆ 2,40,000, ಉತ್ತರ ಕನ್ನಡಕ್ಕೆ 1 ಕೋಟಿ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ, ಉಡುಪಿಗೆ 3 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 30 ಕೋಟಿ, ದಾವಣಗೆರೆಗೆ 44 ಕೋಟಿ, ಹಾಸನಕ್ಕೆ 26 ಕೋಟಿ, ಕೊಡಗಕ್ಕೆ 23 ಕೋಟಿ, ಕೋಲಾರಕ್ಕೆ 1 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗಕ್ಕೆ 13 ಕೋಟಿ. ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಫಂಡ್ ರಿಲೀಸ್ ಆಗಿದೆ. ಹೌದು ಸ್ನೇಹಿತರೆ,
ನಾನು ಜಿಲ್ಲಾ ವೈಸ್ ಕೂಡ ತಿಳಿಸಿದ್ದೀನಿ, ಯಾವ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ ಅಂತಕ್ಕಂಥದನ್ನ ತಿಳಿಸಿದ್ದೀನಿ. ಒಂದು ಎಕರೆಗೆ 17,000ವರೆಗೂ ಕೂಡ ದುಡ್ಡು ಜಮಾ ಆಗಬಹುದು. ಒಬ್ಬ ರೈತನಿಗೆ 17,000, 18,000 ಈ ರೀತಿ ಬೆಳೆ ಹಾನಿ ವಿಮೆ ಜಮಾ ಆಗುತ್ತೆ. ಸೊ ಈಗಾಗಲೇ ನಾವು ಹಿಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ ಬಿದ್ದಿರ್ತಕ್ಕಂತಹ ಕಾರಣಕ್ಕಾಗಿ ಬರ ಪರಿಹಾರ ಕೂಡ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಅಲ್ಲಿ ಕೂಡ ಇದೇ ಒಂದು ರೀತಿಯಾಗಿ ಜಮಾ ಮಾಡಲಾಗಿತ್ತು. ಆದ್ರೆ ಈಗೂ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ದುಡ್ಡನ್ನ ನಿಮ್ಮೆಲ್ಲರ ಖಾತೆಗಳಿಗೆ ರಿಲೀಸ್ ಮಾಡಿ ಜಮಾ ಮಾಡಲಾಗಿದೆ. ಈಗ ಬಹಳಷ್ಟು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದಾವೆ. ಜಮಾ ಮಾಡಲಾದ ರೈತರಿಗೆ ದುಡ್ಡು ಹೋಗಿಲ್ಲ, ಆದ್ರೆ ವೆಬ್ಸೈಟ್ ನಲ್ಲಿ ಹೆಸರುಗಳು ಕಾಣಿಸ್ತಾ ಇದೆ. ಸೊ ಈ ರೀತಿ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆಯಾ? ದುಡ್ಡನ್ನ ಇಟ್ಕೊಂಡು ದುಡ್ಡು ಜಮಾ ಮಾಡಿದೀವಿ ಅಂತ ಹೇಳ್ತಾ ಇದೆಯಾ ಅಂತ ನೀವು ಕೇಳ್ತಾ ಇದ್ರಿ. ಸೊ ದುಡ್ಡು ಜಮಾ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು. ನೀವು ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದೀರಿ ಅಂತಕ್ಕಂಥದನ್ನ ಆ ಒಂದು ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಅದಕ್ಕೆ ನೀವು ಅದರೊಳಗೆ ಲಿಸ್ಟ್ ಒಳಗೆ ಹೆಸರು ಇದ್ದಿದ್ದೆ ಆದ್ರೆ, ಚೆಕ್ ನೀವು ಏನಾದ್ರು ಮಾಡ್ಕೊಂಡಿದ್ದೆ ಆದ್ರೆ, ಆ ಒಂದು ಲಿಸ್ಟ್ ನಲ್ಲಿ ಹೆಸರು ಇದ್ದಿದ್ದೆ ಆದ್ರೆ ನೀವು ಎಲಿಜಿಬಲ್ ಇದ್ದ ಹಾಗೆ. ಬೆಳೆ ಹಾನಿಯನ್ನ 2024-25ನೇ ಸಾಲಿನಲ್ಲಿ ಯಾರು ಮಾಡಿಸ್ಕೊಂಡಿದ್ರಿ ಅವ್ರಿಗೆ ಮಾತ್ರ ದುಡ್ಡು ಬರುತ್ತೆ. ಈಗಲೇ ಹೇಳ್ತಾ ಇದೀನಿ. ನೀವು ಎಲ್ಲರೂ ಕೂಡ ಹೋಗಿ ನಮ್ಮ ಹೆಸರು ಹಾಕಿಲ್ಲ ಅಂತ ನೀವು ಕೇಳಿದ್ರೆ ಆ ರೀತಿ ಇಲ್ಲ. 2024-25ನೇ ಸಾಲಿನಲ್ಲಿ ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರಿಗೆ ಈ ದುಡ್ಡು ಜಮಾ ಆಗತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇಲ್ಲಪ್ಪ ನಾವು ಬೆಳೆ ಹಾನಿ ಮಾಡಿಸ್ಕೊಂಡಿದೀವಿ ಆದ್ರೂ ಸಹಿತ ದುಡ್ಡು ಬಂದಿಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಬೇಕು. ನಿಮ್ಮ ತಾಲೂಕಿನಲ್ಲಿ ಇರತ್ತೆ. ಸೊ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಆ ಕಡೆ ಈ ಕಡೆ ಇದ್ದಂತವರಿಗೆ ಕೇಳಿ, ನಿಮ್ಮ ತಾಲೂಕಿನಲ್ಲಿ ಯಾವ ಸ್ಥಳದಲ್ಲಿ ಇದೆ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟಿದ್ದೆ ಆದ್ರೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗಬಹುದು. ಇನ್ನು ಬಹಳಷ್ಟು ಜನರು ಬೆಳೆ ಹಾನಿ ವಿಮೆ ಅಂತ ಮಾಡಿಸ್ಕೊಂಡಿರ್ತಾರೆ, ಅಥವಾ ಇನ್ನು ಬರ ಪರಿಹಾರ ಬರಲಿ ಅಥವಾ ಇನ್ನಿತರ ಸೌಲಭ್ಯಗಳು PM ಕಿಸಾನ್ ಆಗಿರ್ಲಿ, PM ಮಾನ್ಧನ್ ಯೋಜನೆ ಆಗಿರ್ಲಿ, ಈ ರೀತಿ ಸಾಕಷ್ಟು ರೈತರಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಗಳು ನಮಗ್ ಸಿಗಬೇಕಂತ ಕಾಯ್ತಾ ಇರ್ತೀರಿ. ಆದ್ರೆ ನಿಮ್ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಇಟ್ಕೊಂಡಿರೋದಿಲ್ಲ. ಆದ ಕಾರಣಕ್ಕಾಗಿ ನಿಮಗೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ. ಹಾಗೇನು ಈ ಒಂದು ಬೆಳೆ ಹಾನಿ ನೀವು ಮಾಡಿಸ್ಕೊಂಡಿದ್ರು ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇರುತ್ತೆ. ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿರೋದಿಲ್ಲ. ಹೌದು, 20ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ಕೂಡ ಅದೇ ರೀತಿ ಆಗಿದೆ. ಯಾರು PM ಕಿಸಾನ್ ಯೋಜನೆಯಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತಹ ರೈತರಿಗೆ 20ನೇ ಕಂತಿನ ಹಣ ಬಂದಿಲ್ಲ. ಸೊ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ, ಬೇರೆ ಯೋಜನೆಗಳು ಕೂಡ ಸಿಗೋದಿಲ್ಲ. ಹೌದು, ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಸಿಗಬೇಕಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು, ಪಹಣಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಲಿಂಕ್ ಆಗಿರ್ಬೇಕು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಬರೀ ನಿಮಗೆ ಈ ಒಂದೇ ಲಿಂಕ್ ಮಾಡಿಸ್ಕೊಳ್ಳೋದು ಯೋಜನೆಗಳ ಸಲುವಾಗಿ ಹೇಳ್ತಾ ಇಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗಿರ್ಬೇಕು, ನಿಮ್ಮ ಹೆಸರಲ್ಲೇ ಉಳಿಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾವನೋ ಬಂದು ನಿಮ್ಮ ಆಸ್ತಿಯನ್ನ ಲಪ್ಟಾಯಿಸ್ಕೊಂಡು ಹೋದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಒಂದಕ್ಕೊಂದು ಅಟ್ಯಾಚ್ ಇರೋದಿಲ್ಲ, ನಿಮ್ದೇ ಲಿಂಕ್ ಆಗಿರೋದಿಲ್ಲ. ಹಾಗಾಗಿ ಆ ಆಸ್ತಿಗಳನ್ನ ಇನ್ಯಾವನೋ ಲಪ್ಟಾಯಿಸ್ಕೊಂಡು ಹೋದ್ರು ಅದರಲ್ಲಿ ಅಚ್ಚರಿ ಏನಿಲ್ಲ, ಕೋರ್ಟ್ ಅವ್ರ ಕಡೆನೆ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಪಹಣಿ ತೆಗೆದುಕೊಳ್ಳಿ, ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಿ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ನಿಮ್ಮ ತಾಲೂಕು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡಿಸ್ಕೊಡ್ತಾರೆ. ಸೊ ಅಲ್ಲಿ ಹೋಗಿ ನೀವು ಲಿಂಕ್ ಅನ್ನ ಮಾಡಿಸ್ಕೊಂಡು ಬರ್ಬೋದು. ಸೊ ಈ ಒಂದು ವಿಷಯವನ್ನ ತಿಳಿಸಬೇಕಾಗಿತ್ತು. ಬಹಳ ಮುಖ್ಯವಾದ ಮಾಹಿತಿ ತಿಳಿಸಿದೀನಿ. ಸೊ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ, ಎಷ್ಟು ಜಮಾ ಆಗಿದೆ, ಯಾವ ಜಿಲ್ಲೆದವರು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.